ಓಂ ನಮಃ ಶಿವಾಯ. ಬಂಧುಗಳೇ, ಯಾರಿಗೆ ಜಾತಕದಲ್ಲಿ ಚಂದ್ರ ಚೆನ್ನಾಗಿಲ್ವೋ, ಕ್ಷೀಣ ಚಂದ್ರ ಇದ್ದಾನೋ ನೋಡಿ. ಕ್ಷೀಣ ಚಂದ್ರ ಅಂದರೆ ಅಮಾವಾಸ್ಯೆಯ ಹಿಂದಿನ 2 ದಿನ, ಅಮಾವಾಸ್ಯೆ ದಿನ, ಮುಂದಿನ 2 ದಿನ, ಈ ರೀತಿ ಯಾರು ಹುಟ್ಟಿರ್ತಾರೋ ಅವ್ರಿಗೆ ಕ್ಷೀಣ ಚಂದ್ರ ಇರ್ತಾನೆ. ಮತ್ತು ಯಾರು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಾರೋ ಅವರಿಗೆ ನೀಚ ಚಂದ್ರ ಇರುತ್ತಾನೆ. ಅಂದರೆ ಚಂದ್ರನ ಶಕ್ತಿ ಕಡಿಮೆ ಇರುತ್ತೆ. ಅವರು ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಆಗಾಗ್ಗೆ ದರ್ಶನಕ್ಕೆ ಹೋಗಬೇಕು. ಶ್ರೀಕೃಷ್ಣನ ಸೇವೆಯನ್ನು ಮಾಡಬೇಕು, ಧ್ಯಾನ ಮಾಡಬೇಕು, ಅಕ್ಕಿಯನ್ನು ದಾನ ಮಾಡಬೇಕು. ಕೃಷ್ಣ ಮಠಕ್ಕೆ ಹೋಗೋದಾದರೆ ಸೋಮವಾರ ಹೋಗ್ಬಿಟ್ಟು ಸೋಮವಾರ ರಾತ್ರಿ ಅಲ್ಲೇ ತಂಗಿಬಿಟ್ಟು ಬೆಳಿಗ್ಗೆ ಬರತಕ್ಕದ್ದು. ಹೀಗೆ ಮಾಡೋದ್ರಿಂದ ಚಂದ್ರ ನಿಮ್ಮ ಜಾತಕದಲ್ಲಿ ಉತ್ತಮವಾಗುತ್ತಾನೆ. ನೋಡಿ, ಸಾಕ್ಷಾತ್ ಚಂದ್ರ ತನ್ನ ಶಾಪವನ್ನೇ ಪರಿಹರಿಸಿಕೊಳ್ಳಲು ಉಡುಪಿಯಲ್ಲಿ ಬಂದು ಧ್ಯಾನ ಮಾಡ್ತಾನೆ, ಅನುಗ್ರಹ ಪಡ್ಕೊಳ್ತಾನೆ. ಹಾಗೆ ಕೃಷ್ಣನ ಆಶೀರ್ವಾದದಿಂದ ಚಂದ್ರ ಉತ್ತಮಗೊಳ್ತಾನೆ ನಿಮ್ಮ ಜಾತಕದಲ್ಲಿ. ಕೃಷ್ಣ ಚಂದ್ರವಂಶಸ್ಥನಾಗಿ ಜನಿಸಿರುತ್ತಾನೆ, ಶ್ರೀರಾಮ ಸೂರ್ಯವಂಶಸ್ಥನಾಗಿ ಜನಿಸಿರುತ್ತಾನೆ. ಶುಭವಾಗಲಿ.